ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತಿನ ಸ್ಪೆಷಲ್ ಹೇಳ ನಿಮಗೆ. ಇವತ್ತು ನಾವು ನನ್ನ ಫೇವ್ರೆಟ್ ಪ್ಲೇಸ್ಗೆ ಹೋಗ್ತಾ ಇದೀವಿ ವೆಕೇಶನ್ಗೆ. ಏರೋಪ್ಲೇನಲ್ಲಿ. ಸೊ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯಾವ ಡೇ ಅಂತ ಗೊತ್ತಾಯ್ತಲ್ಲ, ಇವತ್ತು ಹೊರಡೋ ಡೇ. ಬೆಳಿಗ್ಗೆ 8 ಗಂಟೆ ಆಗಿದೆ. ನಾನು ಹಾಲು ತೊಗೊಳ್ತಾ ಇದ್ದೀನಿ, ಸಾನುಗೆ ಹಾಲು ಕೊಟ್ಟಿದ್ದೀನಿ. ಆ್ಯಂಡ್ ಮನೇಲಿರೋ ಇಷ್ಟು ಫ್ರೂಟನ್ನು ತೆಗೆದಿಟ್ಟಿದ್ದೀನಿ, ಯಾಕಂದರೆ ಇವತ್ತು ನಾವು ಮಧ್ಯಾಹ್ನ ಹೊರಡೋದು. ಮಧ್ಯಾಹ್ನ ಹೊರಡಬೇಕಾದ್ರೆ ತಿನ್ನೋಕ್ಕಾಗುತ್ತೋ ಇಲ್ವೋ, ಈಗಲೇ ತಿಂದುಬಿಡೋಣ, ತಿಂಡಿ ಬೇಕಿದ್ರೆ ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಈಗ ಕಟ್ ಮಾಡಿ ಬೌಲಲ್ಲಿ ಹಾಕಿ ಸಲಾಡ್ ಅವ್ರ ಫ್ರೂಟ್ ಬೌಲ್ ನಾನೀಗ ಮಾಡಬೇಕು. ಇವತ್ತೇ ಹೊರಡೋದು ಸ್ನೇಹಿತರೆ, ಇವತ್ತೇ ಮಾಡ್ಕೋತಾ ಇದ್ದಾರೆ. ಹೌದಪ್ಪ, ನಮ್ದೇನ್ ಜಾಸ್ತಿ ಇರಲ್ಲ. 3 ಜೀನ್ಸ್ 4 ಟಿ ಶರ್ಟ್ ಆದ್ರೆ ಸಾಕು. ಹೌದಾ? ನಾವು ನೆನ್ನೆನೇ ಎಲ್ಲ ಮಾಡಿದ್ವಿ. ನಮಗೆ ಮಾತ್ರ ಆಯ್ತಾ 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 ಅಂತ 4 ಸಾರಿ ಕೇಳಿ ಕೇಳಿ ಇಡ್ತಾರೆ. ಇವ್ರು ಮಾತ್ರ ನಮ್ದೆಷ್ಟೊತ್ತು ಹಾಕೊಂಡ್ರೆ ಆಯ್ತು, ಹಾಕೋತೀನಿ ಬಿಡು. ಇವತ್ತು ಹಾಕೋತಾ ಇದ್ದಾರೆ ನೋಡಿ ಎಲ್ಲಾನು. ಈಗ ನೋಡು, ನಂದು ಇನ್ನೊಂದು ಎಷ್ಟು ಮ್ಯಾಕ್ಸಿಮಮ್ 10 ನಿಮಿಷದಲ್ಲಿ ಆಗೋದು. ಈಗ ಟೈಮ್ ಆಗಿದೆ 2 ಗಂಟೆ ಸ್ನೇಹಿತರೆ. ನಾವು 3 ಗಂಟೆಗೆ ಹೊರಡೋಣ ಅಂತ ಎಲ್ಲ ತಯಾರಿ ಮಾಡ್ಕೊಂಡ್ವಿ. ಆದರೆ ಬೆಳಿಗ್ಗೆಯಿಂದನೂ ಕರೆಂಟ್ ಇಲ್ಲ. ಅಲ್ಲೇನೋ ಡಿಗ್ ಮಾಡಿ ರಿಪೇರ್ ಮಾಡ್ತಾ ಇದ್ದಾರಂತೆ, ಹಾಗಾಗಿ ಕರೆಂಟ್ ಇಲ್ಲ. ನಾನು ಬೆಳಿಗ್ಗೆ 11 ಗಂಟೆಗೆ ಡಿಶ್ ವಾಷರ್ಗೆ ಡಿಶ್ಗಳೆಲ್ಲನೂ ಕೂಡ ಲೋಡ್ ಮಾಡಿದ್ದು. ಆವಾಗಿಂದ ಕರೆಂಟ್ ಕಾಯ್ತಾನೇ ಇದ್ದೀನಿ, ಬರ್ತಾನೇ ಇಲ್ಲ. ರಾಜೇಶ್ ಅದು ಯಾರಿಗೆ ಫೋನ್ ಮಾಡಿದ್ರು, ನಾ 2 ಅವರಲ್ಲಿ ಬರುತ್ತೆ ಅಂತ ಹೇಳಿದ್ರಂತೆ. ಸೊ 3 ಗಂಟೆಯಿಂದ ನಾವು 4 ಗಂಟೆಗೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ. ನೀವು ಹೇಳ್ಬೋದು, ಫ್ಲೈಟ್ಗೆ ನೀವು ಹೇಗೆ ಈ ಥರ ಮಾಡ್ಕೊಳ್ತೀರಾ 3 ಇಂದ 4 ಅಂತ ಹೇಳಿಬಿಟ್ಟು. ಯಾಕಂದರೆ ಫ್ಲೈಟ್ಗೆ 3 ಅವರ್ ಮುಂಚೆನೇ ಅಲ್ಲಿ ಇರಬೇಕಲ್ವಾ. ನಾವು 4 to 5 ಅವರ್ ಮುಂಚೆನೇ ನಾವು ಇಲ್ಲಿ ಮನೆ ಬಿಡೋಣ ಅಂತ ಇದ್ದಿದ್ದು. ಯಾಕಂದರೆ ನಮಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು. ಆ್ಯಂಡ್ ಕೆಲವೊಬ್ರು ಹೇಳ್ತಾರೆ 6 ಅವರ್ ಮುಂಚೆ ಕೂಡ ಹೋಗ್ಬೋದು ಅಂತ. ರಾಜೇಶಕ್ಕೆ ಕೇಳಿದ್ರೆ ನೋಡೋಣ ತಡಿ, ಬರುತ್ತೆ ಅಂತ ಇದ್ದಾರೆ. ನೋಡೋಣ. ನಾನು ಇಲ್ಲಿ ನೋಡಿ ಗಿಡಗಳಿಗೆಲ್ಲನೂ ಪೈಪ್ನ ಸೆಟ್ ಮಾಡಿದೆ. ಒಂದು ಸಾರಿ ಮದುವೆಗೆ ಹೋಗಬೇಕಾದ್ರೆ ಅನಿಸುತ್ತೆ, 1 ವಾರ ಹೋಗಬೇಕಿತ್ತು ಅಂದ್ಬಿಟ್ಟು ಆವಾಗ ಈ ಪೈಪನ್ನು ತಂದಿದ್ದು ನಾವು. ಅದಾದಮೇಲೆ ನಾವು ಇವತ್ತೇ ಯೂಸ್ ಮಾಡ್ತಾ ಇರೋದು. ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಜನ ಹೇಳಿದ್ರಿ, ಈ ಥರ ನೋಡಿ ಅಕ್ಕ ಮಾಡ್ಬೋದಂತೆ, ಅಮೆಝಾನಲ್ಲಿ ಸಿಗುತ್ತೆ, ಈ ಥರ ಮಾಡಿ ನೋಡಿ ಅಂದ್ಬಿಟ್ಟು ತುಂಬ ಜನ ಕಳಿಸಿದ್ರಿ. ಅದು ನನಗೆ ಕಲೆಕ್ಟ್ ಮಾಡ್ತಾಯಿದ್ದೀನಿ ಬಾಟಲ್ಸ್ ಸಿಕ್ಕಿದಾಗ ನಾನು ಅದನ್ನು ಯೂಸ್ ಮಾಡ್ಬೋದು. ಆದರೆ ಬಾಟಲ್ಸ್ ಕಡಿಮೆ ಇತ್ತು, ಒಂದೊಂದಕ್ಕೂ ಒಂದೊಂದು ಬಾಟಲ್ ಇಡಬೇಕಿತ್ತು. ಇನ್ನೂ ಒಬ್ಬರು ಹೇಳಿದರು, ಟಬ್ಬಲ್ಲಿ ಬಕೆಟಲ್ಲಿ ನೀರು ತುಂಬಿಬಿಟ್ಟು ಅದರೊಳಗಡೆ ಈ ಪಾಟ್ಸ್ಗಳನ್ನ ಇಡೋದು ಅಂದ್ಬಿಟ್ಟು. ಆಮೇಲೆ ಅಷ್ಟೊಂದು ಟಬ್ಸು ಇಲ್ಲ, ಆ್ಯಂಡ್ ತುಂಬಾ ಭಾರ ಇದೆ ಇದು, ಎತ್ತು ಇಡೋದು, ಇಲ್ಲಿ ವಾಪಸ್ ಇಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ದಿಸ್ ಈಸ್ ದ ಈಸಿಯೆಸ್ಟ್ ವೇ. ಹೇಗಿದ್ರು ಯೂಸ್ ಮಾಡಿದ್ದೀವಲ್ಲ ಅಂದ್ಬಿಟ್ಟು ಇವತ್ತು ಮತ್ತೆ ಯೂಸ್ ಮಾಡಿದ್ದೀನಿ. ಕರೆಂಟ್ ಇಲ್ಲ ಅಲ್ವಾ, ಬೆಳಿಗ್ಗೆಯಿಂದನೂ UPS ಆಫ್ ಆಗಿಬಿಟ್ಟಿದೆ. ಅದಕ್ಕೆ ರಾಜೇಶ್ ನಮ್ಮ ನೇಬರ್ ಮನೆಗೆ ಹೋಗಿದ್ದಾರೆ, ಅರ್ಜೆಂಟ್ ಕೆಲಸ ಇದೆ ನನಗೆ ಅಂದ್ಕೊಂಡು. ಅವ್ರು ಇವತ್ತು ವರ್ಕಿಂಗು. ಸಾನು ಮಾತ್ರ ಸ್ಕೂಲಿಗೆ ಕಳಿಸಿಲ್ಲ. ಸಾನುನ ನಂಗೆ ಬೇಜಾರಾಗ್ತಾ ಇದೆ ಕೂತ್ಕೊಂಡು ಬಂದ್ಬಿಟ್ಟು TV ನೋಡೋದಕ್ಕೆ. ರಾಜೇಶ್ ಜೊತೆನೂ ಹೋದ್ಲು ಅವಳು. ಈಗ ನನಗೆ ಏನೂ ಕೆಲಸ ಇಲ್ಲ ಸ್ನೇಹಿತರೆ, ಎಲ್ಲನೂ ಆಗೋಗಿದೆ. ಜಸ್ಟ್ ಕರೆಂಟಿಗೆ ಕಾಯ್ತಾ ಇದ್ದೀನಿ. ಕೂತ್ಕೊಂಡು ಏನು ಮಾಡಲಿ ಅಂತ ಸ್ವಲ್ಪ ಇವಾಗ ಲ್ಯಾಪ್ಟಾಪ್ ಆನ್ ಮಾಡಿದ್ದೀನಿ. 3 ಗಂಟೆ ಆಯಿತು ಸ್ನೇಹಿತರೆ, ಇನ್ನೂ ಕರೆಂಟ್ ಬಂದಿಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ. ನಾನು ಎಷ್ಟು ಗಂಟೆಗೆ ಹೊರಡೋದು? 4 ಗಂಟೆಗೆ ಅಂತ ಹೇಳಿದೀವಲ್ಲ, ನೋಡಿ 2 ಅವರ್ ಆಯಿತು, ಇನ್ನೂ ಬಂದಿಲ್ಲ. ಏನು ಮಾಡೋಕ್ಕಾಗತ್ತೆ? ಏನೇ ಹೇಳಿದ್ನೆಲ್ಲ ID ಕಾರ್ಡ್ಸ್ ಎಲ್ಲ ಬೇಕಾಗುತ್ತೆ ಅಂತ. ಸೊ ಫುಲ್ ಫೈಲೇ ಎತ್ಕೊಳ್ತಾ ಇದ್ದಾರೆ. ID ಕಾರ್ಡ್, ಅಡ್ರೆಸ್ ಪ್ರೂಫ್, ಪಾಸ್ಪೋರ್ಟ್, ಟಿಕೆಟು, ವೀಸಾ ಬೇರೆ ಇಡೋದಾ? ಟಿಕೆಟು, ವೀಸಾ, ಟ್ರಾವೆಲ್ ಇನ್ಶೂರೆನ್ಸು ಅಷ್ಟೇ ಅಲ್ಲ? 3. ನಮ್ಮ ಪಾಸ್ಪೋರ್ಟ್ ಮೇಲೆ ಫಸ್ಟ್ ಸ್ಟ್ಯಾಂಪ್ ಬೀಳೋ ಟೈಮ್ ಬಂದಿದೆ ಇವತ್ತು. ನಮ್ಮ ಟ್ರಿಪ್ಪು ಸೇಫಾಗಿ ಹ್ಯಾಪಿಯಾಗಿ ಇರಲಿ ಅಂತ. ಬಂದಮೇಲೆ ನೀನು ತೋರಿಸ್ತೀನಿ. ಆಮೇಲೆ ಮೇಲಿಂದ ಸಹ ನೋಡ್ತೀನಿ. ಓಕೆ, ಮಂಗಲ್ಯಂ ತಂತ ನಾನೇನ
ಇದನ್ನು ಅವ್ರ ಕೈಯಲ್ಲೇ ಹಾಕಿಸ್ಕೊಳ್ಬೇಕು ಅಂದ್ಬಿಟ್ಟು ಇಷ್ಟು ದಿನ ಹಾಕಿಸ್ಕೊಂಡಿರಲಿಲ್ಲ. ಗೋಕರ್ಣಕ್ಕೆ ಹೋಗ್ಬೇಕಾದ್ರೂ ಇದೇ ರೀಸನ್ಗೆ ಮರ್ತುಬಿಟ್ಟಿದ್ದು. ಅವತ್ತು ಹರ್ರಿ ಬರ್ರಿಯಲ್ಲಿ ನೆನ್ನೆನೇ ತೆಗೆದಿಟ್ಬಿಟ್ಟಿದ್ದೀನಿ. ನೋಡಿ ನಾನು ಕ್ಯೂಟ್. ಓಕೆ Saanu is happy to carry her trolley. Saanu, ಆ ಮಿಕ್ಕಿ ಮೌಸ್ ಕಿವಿ ತರ ನಿಂದೂನು ಬನ್ನಿ ಕಿವಿ. ರೀಚ್ ಆದ್ವಿ ಸ್ನೇಹಿತರೆ. ಇವತ್ತು ಟ್ರಾಫಿಕ್ಗೆ ಇರಲಿಲ್ಲ ಅನ್ಕೊಳ್ಳಿ, ಬೇಗ ಬಂದ್ಬಿಟ್ಟಿದ್ದೀವಿ ಅಲ್ಲ ಜಾನು? ಟ್ರಾಫಿಕ್ ಇಲ್ಲ ಇವತ್ತು, ಬೇಗ ಬಂದ್ಬಿಟ್ಟಿದ್ದೀವಿ. ಎನಿವೇಸ್ ನಾವು ಲೇಟ್ ಮಾಡಿದ್ದಕ್ಕೆ ಬೇಗ ಬಂದಿದ್ದೀವಿ. ಬನ್ನಿ ಹೋಗೋಣ. ಇದು ಇಲ್ಲಿಗೆ ನಾವು ಡೆಲ್ಲಿಗೆ ಹೋಗ್ಬೇಕಾದ್ರೆ ಬಂದಿದ್ದು. ಈಗ 8 ಇಯರ್ಸಿಗೆ ಬಂದಿದ್ದೀವಿ. 5 ವರ್ಷ ಆದಮೇಲೆ ಎಲ್ಲನೂ ಮರ್ತು ಬಿಟ್ಟಿದ್ದೀನಿ, ಏನೂ ನೆನಪು ಬರ್ತಿಲ್ಲ ಇಲ್ಲಿದು. ಇಲ್ಲಿ ಒಳಗಡೆ ಹೋಗೋದಕ್ಕೆ ನೋಡಿ ಕ್ಯೂ. ದೇವಸ್ಥಾನದಲ್ಲಿ ತಿರ್ಗಾಡ್ಕೊಂಡು ಹೋಗ್ತೀವಲ್ಲ, ಹಂಗೆ ಹೋಗ್ತಾ ಇದ್ದೀವಲ್ಲ ಅಂತವಳೆ. ಜನ ಜಾಸ್ತಿ ಹೋಗೋರು ಬರೋರು, ಅದಕ್ಕೆ. ಟಿಕೆಟ್ ತೋರಿಸಿದ್ಮೇಲೆ, ID ಕಾರ್ಡ್ ತೋರಿಸಿದ್ಮೇಲೆ ನಾವು ಎಂಟ್ರಿ ಬಂದಿದ್ದೀವಿ, ಎಂಟ್ರಿ ಕೊಟ್ಟಿದ್ದೀವಿ. ಅದು ತೋರಿಸ್ಲಿಲ್ಲ ಅಂದರೆ ಒಳಗಡೆ ಬಿಡೋದಿಲ್ಲ. ಸೊ ಯಾರಾದರೂ ಬಿಡೋಕ್ಕೆ ಬಂದಿರ್ತಾರಲ್ವ, ಆ ಗೇಟ್ ಹೊರಗಡೆ ಇರಬೇಕು. ಇಲ್ಲಿ ಬ್ಯಾಗೇಜ್ನೆಲ್ಲ ಕೊಡೋದು. ಇಲ್ಲಿ ಹೆಸರು ಹಾಕಿರ್ತಾರೆ ನೋಡಿ, ಇದು ಬ್ಲೂ ಕಾಣ್ತಿರೋದು ಇಂಡಿಗೋ, ಆ ಕಡೆ ಇರೋದು ಏರ್ ಏಷ್ಯಾ. ಈಗ ನಮ್ಮದು ಎಲ್ಲಿದೆ ನಮ್ಮ ಫ್ಲೈಟು, ಬ್ಯಾಗೇಜ್ ಕೌಂಟರು ಅಂತ ನೋಡಬೇಕು. ಇದು ಚೆಕ್ ಇನ್ ಕೌಂಟರ್ಸ್ದು ನಂಬರ್ಸ್ ನೋಡಿ, ಯಾವ ಫ್ಲೈಟ್ದು ಯಾವ ನಂಬರ್ಸ್ ಅಂತಿದೆ, ಅಲ್ಲಿಗೆ ಹೋಗ್ಬೇಕು ನಾವು ಕೌಂಟರ್ ನಂಬರ್ಗೆ. ನಾವು ಬ್ಯಾಗೇಜ್ನ ಹಾಕಬೇಕು ಅಂದರೆ ಇಲ್ಲಿ ಆಗಲಿ ತೋರಿಸಿದೆ ಅಲ್ವಾ, ಇಲ್ಲಿ ನಂಬರ್ಸ್ಗಳು ಬರೆದಿರ್ತಾರೆ, ಅಲ್ಲಿ ನೋಡಿಕೊಂಡು ನಾವು ಈ ಕಡೆ ಹೋಗಬೇಕು. ನಮ್ಮದು 78. ಈಗ ನಾವು ಇದ್ದೀವಿ ಇಲ್ಲಿ 40, 42, 41, 43, 44 ಅಂತ. ಸೊ ಎಂಡಿಗೆ ಹೋಗ್ಬೇಕು ನಾವೀಗ, ಆ ಎಂಡಿಗೆ. ಇಲ್ಲಿ ನೋಡಿ, ನಾವು ಇಲ್ಲೇ ಇಳಿದಿದ್ದು ಹತ್ರನೇ, ನಮಗೆ ಮುಂದೆ ಕಳಿಸಿದ್ರು. ನಾವು ಇಲ್ಲಿಂದಾನೇ ಒಳಗಡೆ ಬರ್ಬೋದಿತ್ತು. ಒಳಗಡೆ ಬಂದಿದ್ರೆ ನಮಗೆ ಇಲ್ಲೇ ಮುಂದೆನೇ ಸಿಗ್ತಾಯಿತ್ತು ಬ್ಯಾಗೇಜ್ ಮಾಡ್ಕೊಳ್ಳೋದಕ್ಕೆ. ಅಲ್ಲಿ ತನಕ ಕಳಿಸಿದ್ರು, ಯಾಕೆ ಕಳಿಸಿದ್ರೋ ಗೊತ್ತಿಲ್ಲ. ಏನಮ್ಮ ಇರಲಿ ಬಿಡು, ಏನೀಗ? ಹಾಂ, ಅದಕ್ಕೆ ಅಂತಾನೆ ಚಿಕ್ಕ ತೊಗೊಂಡಿದ್ದೀವಿ. ಇದು ನೋಡಿ ಸ್ನೇಹಿತರೆ, 78ಇಂದ ಎಮಿರೇಟ್ಸ್ದು ಬ್ಯಾಗೇಜ್ ಆ್ಯಂಡ್ ಬ್ಯಾಗೇಜ್ ಇಲ್ಲಿ ಬಿಡಬೇಕು. ನಾವು ಆನ್ಲೈನಲ್ಲೇ ಚೆಕ್ ಇನ್ ಮಾಡಿರೋದ್ರಿಂದ ಇಲ್ಲಿ ಆನ್ಲೈನ್ ಚೆಕ್ ಇನ್ ಮಾಡಿರೋರು ಮಾತ್ರ ಇಲ್ಲಿ ಬರಬೇಕು ಅಂತ ಬೋರ್ಡ್ ಹಾಕಿದೆ. ಆ್ಯಂಡ್ ಇಲ್ಲಿ ಹಾಕಿದ್ದಾರೆ ಏನೆಲ್ಲ ಇರಬಾರ್ದು ನಮ್ಮ ಕ್ಯಾಬಿನ್ ಬ್ಯಾಗಲ್ಲಿ ಅಥವಾ ಬ್ಯಾಗೇಜಲ್ಲಿ ಅಂತ. ಇಲ್ಲೇನೋ ಚೆಕ್ ಮಾಡ್ತಾ ಇದ್ದಾರೆ, ಪ್ರಾಪರಾಗಿ ಬಂದಿದ್ದೀವಾ ಇಲ್ವಾ ಅಂತ. ಇಲ್ಲಿ ನಾವು ಅಲ್ಲಿಗೆ ಬ್ಯಾಗೇಜ್ ಹಾಕೋ ಮುಂಚೆನೇ ನಮ್ಮ ಟಿಕೆಟ್ ವೆರಿಫೈ ಮಾಡ್ತಿದ್ದಾರೆ, ನಾವು ಏನಾದರೂ ರಾಂಗ್ ಪ್ಲೇಸಿಗೆ ಬಂದಿದ್ದೀವಾ ಅಂತ. ಈಗ ಇಲ್ಲಿ ವೇಟ್ ಚೆಕ್ ಮಾಡಿಸ್ಬೇಕು ಎಷ್ಟಿದೆ ಅಂತ. ಬ್ಯಾಗೇಜ್ಗೆ 25 kgs ಇಡಬೇಕು.
25 kgs ಒಳಗಡೆ ಒಬ್ಬೊಬ್ಬರಿಗೆ ಒಂದೊಂದು 25 kgs ಅಲೌಡು. ಇದು ಕ್ಯಾಬಿನ್ ಒಳಗಡೆ ತೊಗೊಂಡೋಗೋದಕ್ಕೆ 7 kgs ಅಲೌಡು. ಇದು 7 kgs ಇದೆ, ಅದಕ್ಕೆ ನಾವು ಒಳಗಡೆ ತೊಗೊಂಡೋಗ್ತೀವಿ. ನೋಡಿ ಪಾಸ್ ಆಗ್ತಾ ಇದ್ದಾರೆ ನಮ್ಮ ಹೆಸರಲ್ಲಿ. ಈ ಹುಡುಗಿಗೆ ಎಷ್ಟು ಅನುಕೂಲ ಮಾಡ್ಕೊಡ್ತೀವೋ ಜಾಸ್ತಿನೇ ಕೇಳ್ತಾಳೆ. ಕೇಬಿನ್ ಬ್ಯಾಗೇಜ್ ಅನುಮತಿ. ಹಾಂ ಹಾಂ ಹಾಂ, ಓಕೆ. ಇದ್ರೊಳಗಡೆ ಫಿಟ್ ಆದರೆ ಫಿಟ್ ಆದರೆ ಇದ್ರಲ್ಲಿ ಬಿಡೋದು ಅಷ್ಟೇ ಕ್ಯಾಬಿನ್ ಬ್ಯಾಗೇಜ್. ಓಕೆ, ಇಲ್ಲ ಅಂದರೆ ಬಿಡೋದು. ಸಾನೂದ್ ಬ್ಯಾಗು ಒಳಗಡೆ ಬಿಡೋದಿಲ್ಲ ನಾವು, ಬ್ಯಾಗೇಜ್ಗೆ ಹಾಕಿ ಅಂದ್ಬಿಟ್ರಾ. ನಾವು ಅದಕ್ಕೆ ಅಂತಾನೆ ತೊಗೊಂಡಿದ್ವಿ ಚಿಕ್ಕದು ನೋಡ್ಬಿಟ್ಟು. ಅದಂಗೆ ಅಲ್ಲಿ ಹಾಕ್ಬಿಟ್ರೆ ಆಮೇಲೆ ಬಾರ್ಬಿಗೆ ಮುಖದ ಮೇಲೆಲ್ಲ ಸ್ಕ್ರ್ಯಾಚ್ ಬಂದ್ಬಿಡುತ್ತೆ. ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವ್ರು ಬಂದಿಲ್ಲಿ ಚೆಕ್ ಮಾಡಿಬಿಟ್ಟು ಸಿಗುತ್ತೆ, ತೊಗೊಂಡು ಹೋಗ್ಬೋದು, ಆಗುತ್ತೆ ಅಂದರು. ಕ್ಯಾಬಿನ್ ಬ್ಯಾಗ್ ಸೈಜ್ ಅಲವೆನ್ಸ್ ಇರುತ್ತೆ ಇಂಟರ್ನೆಟ್ಟಲ್ಲಿ, 22 inches by something, 9 inches. ಸಾನುಗ್ ಮಜಾ ಇತ್ತು, ಆ ಬ್ಯಾಗ್ ಬಿಡಬಾರ್ದಿತ್ತು. ಇಮಿಗ್ರೇಷನ್ ಚೆಕ್ ಆ ಕಡೆ, ನಾ ಇಂಟರ್ನ್ಯಾಷನಲ್ ದುಬೈ. ಏಯ್ ಈ ಕಡೆ ಬರೋ. ಪಾಪಾ ಪಾಪಾ ಅಲ್ಲಿ ಕ್ವಶನ್ ಕೇಳ್ತಾರೆ, ಏನಕ್ಕೆ ಹೋಗ್ತಿದ್ದೀರಾ ಅಂತ. ಏನು ಹೇಳ್ತೀಯಾ? ಏನು ಇದು ಟೂರಿಸಮ್ಗೆ ಅಂತೇಳು, ಟೂರಿಸಮ್ಗೆ ಅಷ್ಟೇ. ಅಲ್ಲಿ ನಮ್ಮ ಬೋರ್ಡಿಂಗ್ ಪಾಸ್ ತೋರಿಸಿ, ಪಾಸ್ಪೋರ್ಟ್ ತೋರಿಸಿ ಒಳಗಡೆ ಬಂದಮೇಲೆ ಇಲ್ಲಿ ನಮ್ಮ ಬ್ಯಾಗೇಜನ್ನು ಚೆಕ್ ಮಾಡ್ತಾರೆ. ನೋಡಿ ಎಲ್ಲ ತೆಗೆದು ತೋರಿಸ್ಬೇಕು ಏನೇನಿದೆ ಅಂತ. ಯಾವ್ದಾರು ಅಲೋ ಮಾಡಿಲ್ಲ ಅಂದರೆ ಇಲ್ಲೇ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಹೋಗ್ಬೇಕು. ಇಲ್ಲಿ ಸ್ನೇಹಿತರೆ ಬ್ಯಾಗೇಜ್ ನಾವು ಕ್ಯಾಬಿನ್ ಒಳಗಡೆ ಏನು ತೊಗೊಂಡು ಹೋಗ್ತೀವಲ್ಲ, ಅದರಲ್ಲಿ ಎಲೆಕ್ಟ್ರಾನಿಕ್ ಥಿಂಗ್ಸ್ ಏನೇ ಇದ್ರೂ ಕೂಡ ತೆಗೆದು ಟ್ರೈಯಲ್ಲಿ ಹಾಕಿ ಬೇರೆ ಬ್ಯಾಗ್ನ ಹಾಗೆ ಕಳಿಸ್ಬೋದು. ಅಂದರೆ ಸಾನು ಬ್ಯಾಗಲ್ಲಿ ಏನು ವಯರು ಎಲೆಕ್ಟ್ರಿಕ್ ಥಿಂಗ್ಸ್ ಏನೂ ಇರಲಿಲ್ಲ, ಅದನ್ನು ಹಾಗೆ ಕಳಿಸಿದ್ವಿ. ನಮ್ಮ ಬ್ಯಾಗಲ್ಲಿ ಕ್ಯಾಮ್ರಾ ಇತ್ತು, ಚಾರ್ಜರ್ಸ್ ಇತ್ತು, ನಮ್ಮ ವಾಚ್ ಕೂಡ ತೆಗ್ಸಿದ್ರು. ರಾಜೇಶ್ ಅವ್ರಿಗೆ ಬೆಲ್ಟು ತೆಗ್ಸಿದ್ರು. ಅದನ್ನೆಲ್ಲ ಆಮೇಲೆ ಸಾನುದು ಇಯರ್ ಮಫ್ ತೆಗ್ಸಿದ್ರಪ್ಪ, ಯಾಕೆ ಗೊತ್ತಿಲ್ಲ. ಸೊ ಅದನ್ನು ಈ ಟ್ರೇಯಲ್ಲಿ ಹಾಕಿ ಚೆಕ್ ಮಾಡಿ ಕಳಿಸಿದ್ಮೇಲೆ ಇಲ್ಲಿ ಮೇಲ್ ಆ್ಯಂಡ್ ಫಿಮೇಲ್ಗೆ ಬೇರೆ ಸಪ್ರೇಟಾಗಿ ಚೆಕ್ ಮಾಡಿ ಇಲ್ಲಿ ಬಿಡ್ತಾರೆ. ಏರ್ಪೋರ್ಟಲ್ಲೂ ಕಾಕ್ರೋಚ್ ನೋಡಿ, ಸಾನು ನೋಡ್ಬಿಟ್ಟು ಓಡು. ಇಲ್ಲಿಗೆ ಚೆಕ್ಕಿಂಗು ಮುಕ್ತಾಯ. ಒಂದೊಂದು ಸ್ಟೇಜಲ್ಲಿ ಒಂದೊಂದು ಚೆಕ್ ಮಾಡಿಕೊಂಡು ಇಲ್ಲಿ ತನಕ ಒಂದೊಂದು ಸ್ಟೇಜ್ ಮುಗಿಸ್ಕೊಂಡು ಬಂದಿದ್ದೀವಿ. ಈಗ ಇಲ್ಲಿ ಫ್ರೀಯಾಗಿ ತಿನ್ನಿ ತಗೊಳ್ಳಿ ಅಂತ ಬಿಟ್ಟಿದ್ದಾರೆ. ಅಂಗಡಿಗಳು ನೋಡ್ರಿ ಈಗ ಎಷ್ಟೊಂದಿದೆ. ನಡೀರಿ ಏನೇನಿದೆ ನೋಡೋಣ. ಇಲ್ಲಿ ಕಾಸ್ಮೆಟಿಕ್ಸ್ ಅಂಗಡಿ ಇದೆ ದೊಡ್ಡದಾಗಿ, ಎಲ್ಲ ಬ್ರ್ಯಾಂಡ್ದು ಸಿಗುತ್ತೆ ಅನಿಸುತ್ತೆ. ಲಾರಿಯಾಲ್ ಕಾಣಿಸ್ತು, ಡಿಯಾರ್. ಗುಡ್ ಗರ್ಲ್ ಇಸ್ ಎ ಬ್ರ್ಯಾಂಡ್ ನೇಮ್ ಸಾನು. ಅವಳು ಕೊಡ್ತಾ ಇರೋ ಲುಕ್ಕು ಬ್ಯಾಡ್ ಅಂತೆ, ಆದರೆ ಬ್ರ್ಯಾಂಡ್ ನೇಮು ಗುಡ್ಡು. ಇದು ಕಾಫಿ, ಟೀ, ಸ್ವೀಟ್ಸ್. ಅಲ್ಲಿ ಆ್ಯಪರಲ್ಸ್ ಇದೆ. ಇದೆಲ್ಲ ಲಿಕ್ಕರ್ ಅಂಗಡಿ. ನಾವು ಏರ್ಪೋರ್ಟಲ್ಲಿ ಇಳಿದಾಗ 5 ಗಂಟೆ, ಆದರೆ ನಾವೀಗ ಎಲ್ಲ ಚೆಕ್ಕಿಂಗ್ ಮುಗಿಸ್ಕೊಂಡು ಒಳಗಡೆ ಬಂದಿರೋದು 6 ಗಂಟೆ. ಸೊ ನಮಗೆ 1 hour ಬೇಕಾಗುತ್ತೆ ಶಾಂತವಾಗಿ ಎಲ್ಲನೂ ಒಳಗಡೆ ಬರೋದಕ್ಕೆ, ಚೆಕ್ಕಿಂಗ್ ಮುಗಿಸ್ಕೊಂಡು. ಈಗ ಇಲ್ಲಿ ಲಾಂಜ್ ಎಲ್ಲಿದೆ? ಓಕೆ ಸ್ನೇಹಿತರೆ, ಆಯಿತು ಹೊರಗಡೆ ಬಂದು ಈಗ 8:15 ತನಕ ಇಲ್ಲೇ ಓಡಾಡೋದು. ನಾನು ವಾಶ್ರೂಮ್ಗೆ ಹೋಗಿದ್ದಾಳೆ, ನಾನಿಲ್ಲೇ ಕೂತ್ಕೊಂಡಿದ್ದೀನಿ. ನಾನು ಈಗಲೇ ಹೋಗೋದಿಲ್ಲ, ಆಮೇಲೆ ಹೋಗ್ತೀನಿ. ನಾವು ಈಗ 6 ಗಂಟೆ ಆಗಿದೆ ಅಲ್ಲ, 7:40ಗೆ ಫ್ಲೈಟ್ ಒಳಗಡೆ ಬಿಡ್ತಾರಂತೆ. ಅಲ್ಲಿ ಹೋಗ್ಬಿಟ್ಟು ನಾವು ಸೀಟ್ ಹುಡ್ಕೋದಿರುತ್ತೆ, ಬ್ಯಾಗೇಜ್ ಎಲ್ಲ ಹಾಕೋದಿರುತ್ತೆ. ಸೆಟ್ಲಾಗೋ ತನಕ ಒಂದು 15-20 ಮಿನಿಟ್ಸ್ ಬೇಕಾಗುತ್ತಲ್ವಾ ಅದಕ್ಕೆ. ಆ್ಯಂಡ್ ಟಿಕೆಟಲ್ಲೇ ಮೆನ್ಷನ್ ಮಾಡಿರ್ತಾರೆ ಒಂದು 3 hour ಮುಂಚೆ ಬನ್ನಿ ಅಂತ ಹೇಳ್ಬಿಟ್ಟು, ಬಿಕಾಸ್ 1 hour ಈ ಚೆಕ್ಕಿಂಗಲ್ಲೇ ಆಗಿಬಿಡುತ್ತೆ. ಸೊ ಆರಾಮಾಗಿ ಬಂದರೆ ಎಲ್ಲ ಆರಾಮಾಗಿ ಮಾಡಿಕೊಂಡು ಇಲ್ಲಿ ಬಂದು ಕೂತ್ಕೊಳ್ಳೋದಕ್ಕೂ ಚೆನ್ನಾಗಿದೆ ಆ್ಯಂಬಿಯನ್ಸ್. ನಾನು ಏರ್ಪೋರ್ಟಿಗೆ ಬಂದಿರೋದು, ಎಂಟ್ರಿ ಕೊಟ್ಟ ಮೇಲೆ ಏನೆಲ್ಲ ಆಯಿತು ಅಂತ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಯಾಕೆ ಅಂದರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಅಂತ ಹೇಳಿಬಿಟ್ಟು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತು ತುಂಬಾ ಇದೆ, ಅದನ್ನೆಲ್ಲ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈಗ ನಾವು ಒಂದು ಲಾಂಜ್ ಆಕ್ಸೆಸ್ ಮಾಡ್ತಾ ಇದ್ದೀವಿ, ಇದರ ಡೀಟೇಲ್ ಕೂಡ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುತ್ತೆ. ಸೊ ಈಗ ನೀವು ವಿತೌಟ್ ಸಬ್ಸ್ಕ್ರೈಬಿಂಗ್ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಎಲ್ಲರೂ ಏನಾದರೂ ಒಂದು ಪಾಯಿಂಟ್ ಇಷ್ಟ ಆಗಿದ್ರು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್. ಸಿಗೋಣ ಮುಂದಿನ ವಿಡಿಯೋಲಿ.